ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಆ ಆ ಕಾನೂನಾತ್ಮಕವಾಗಿ ಆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. ಎಷ್ಟು ದಿನ ಕಾಲಾವಕಾಶ? ಅವ್ರ 10 ದಿನ ಕಾಲಾವಕಾಶ. ಕಂಪ್ಲೀಟ್ಲಿ ವಿಲ್ ಕಂಪ್ಲೇನ್. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. ಎಷ್ಟು ದಿನ ಕಾಲಾವಕಾಶ? ಅವ್ರ 10 ದಿನ ಕಾಲಾವಕಾಶ. ಕಂಪ್ಲೀಟ್ಲಿ ವಿಲ್ ಕಂಪ್ಲೇನ್. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. ಎಷ್ಟು ದಿನ ಕಾಲಾವಕಾಶ? ಅವ್ರ 10 ದಿನ ಕಾಲಾವಕಾಶ. ಕಂಪ್ಲೀಟ್ಲಿ ವಿಲ್ ಕಂಪ್ಲೇನ್. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. ಎಷ್ಟು ದಿನ ಕಾಲಾವಕಾಶ? ಅವ್ರ 10 ದಿನ ಕಾಲಾವಕಾಶ. ಕಂಪ್ಲೀಟ್ಲಿ ವಿಲ್ ಕಂಪ್ಲೇನ್.